ಸಿಎಂ ಸಿದ್ದರಾಮಯ್ಯಗೆ ಅತಿ ದೊಡ್ಡ ಗೆಲುವು. ಸುಪ್ರೀಂ ಕೋರ್ಟ್ಗೆ ಹೋಗಿ ಉಗಿಸಿಕೊಂಡು ಬಂದಿರುವಂತಹ ಇಡಿ. ಸಿಎಂ ಸಿದ್ದರಾಮಯ್ಯಗೆ ಅತಿ ದೊಡ್ಡ ಗೆಲುವು. ಸುಪ್ರೀಂ ಕೋರ್ಟ್ಗೆ ಹೋಗಿ ಉಗಿಸಿಕೊಂಡು ಬಂದಿರುವಂತಹ ಇಡಿ ಸಲ್ಲಿಸಿದ್ದಂತಹ ಅರ್ಜಿ ವಜಾಗೊಳಿಸಿ ಉಗಿದು ಕಳಿಸಿದಂತಹ ಸುಪ್ರೀಂ ಕೋರ್ಟ್ ರಾಜಕೀಯವನ್ನ ಚುನಾವಣೆಯಲ್ಲಿ ಎದುರಿಸಿಕೊಳ್ಳಿ, ನಿಮ್ಮನ್ನ ಯಾಕೆ ರಾಜಕೀಯಕ್ಕಾಗಿ ನಿಮ್ಮನ್ನು ಯಾಕೆ ರಾಜಕೀಯಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದೆ. ಜಾರಿ ನಿರ್ದೇಶನಾಲಯಕ್ಕೆ ಉಗಿದು ಕಳುಹಿಸಿದಂತಹ ಸುಪ್ರೀಂ ಕೋರ್ಟ್ ಮೋಡಾ ಹಗರಣದಲ್ಲಿ ಇಡಿ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪಾರ್ವತಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ರದ್ದುಗೊಳಿಸಿದ್ದಂತಹ ಕರ್ನಾಟಕ ಹೈಕೋರ್ಟ್ ತೀರ್ಪುವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಂತಹ ಇಡಿಗೆ ಮಂಗಳಾರತಿಯನ್ನ ಮಾಡಿ ಕಳಿಸಿರುವಂತಹ ಸುಪ್ರೀಂ ಕೋರ್ಟ್. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇಡಿಗೆ ಉಗಿದು ಕಳಿಸಿದ್ದಾರೆ. ಯಾವ ವಿಚಾರಕ್ಕೆ ಅಂತಂದ್ರೆ, ರಾಜಕೀಯವಾಗಿ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂಥದ್ದು. ನಾವು ಬಾಯ್ಬಿಟ್ಟು ಮಾತನಾಡುವಂತೆ ಮಾಡಬೇಡಿ, ಇಲ್ಲವಾದ್ರೆ ಈ ಬಗ್ಗೆ ನಾವು ಹಲವು ಕಠಿಣ ಟಿಪ್ಪಣಿಗಳನ್ನ ಮಾಡಬೇಕಾಗುತ್ತೆ. ದುರಾದೃಷ್ಟ ಅಂದ್ರೆ ನನಗೆ ಮಹಾರಾಷ್ಟ್ರದಲ್ಲಿ ಕೆಲವು ಅನುಭವ ಆಗಿದೆ. ಈ ಒಂದು ಹಿಂಸೆಯನ್ನ ನೀವು ಈಗ ದೇಶದಾದ್ಯಂತ ಮುಂದುವರಿಸಲು ಸಾಧ್ಯವಿಲ್ಲ. ರಾಜಕೀಯ ಪಕ್ಷಗಳ ಯುದ್ಧ ಚುನಾವಣೆಯಲ್ಲಿ ನಡೆಯಲಿದೆ. ನಿಮ್ಮನ್ನ ಯಾಕೆ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ? ಕರ್ನಾಟಕ ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆ ಸರಿಯಾಗಿ ಮಗು ತುಂಬಾ ಉಗಿದಿದೆ. ಇಡಿಗೆ ನಿಮ್ಮನ್ನು ಯಾಕೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿರುವಂಥದ್ದು. ಯಾಕೆ ನಿಮ್ಮನ್ನ ಬಳಕೆ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಸಿದ್ದರಾಮಯ್ಯಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಎಸ್ ವೀಕ್ಷಕರೇ, ಜಾರಿ ನಿರ್ದೇಶನಾಲಯಕ್ಕೆ ಉಗಿದು ಕಳಿಸಿರುವಂತಹ ಸುಪ್ರೀಂ ಕೋರ್ಟ್ ರಾಜಕೀಯವನ್ನ ಚುನಾವಣೆಯಲ್ಲಿ ಎದುರಿಸಿಕೊಳ್ಳಿ, ನಿಮ್ಮನ್ನು ಯಾಕೆ ಇದರಲ್ಲಿ ಸಿಕ್ಸಾಕ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿ ಕಳಿಸಿರುವಂಥದ್ದು. ಜಾರಿ ನಿರ್ದೇಶನಾಲಯಕ್ಕೆ ಉಗಿದು ಕಳಿಸಿದೆ. ಮೂಡಾ ಹಗರಣದಲ್ಲಿ ಇಡಿ ಸಲ್ಲಿಕೆ ಮಾಡಿದಂತಹ ಮೇಲ್ಮನವಿ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಂತಹ ಇಡಿ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅನ್ನೋ ತರದಲ್ಲಿ ಹೈಕೋರ್ಟ್ ಹೇಳಿ ಕಳಿಸಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ತಲೆ ಮೇಲೆ ಕೂತ್ಕೊಂಡಿದ್ದಂತಹ ವಿರೋಧ ಪಕ್ಷದ ಜೆಡಿಎಸ್ ಅವರಿಗೆ ಹಾಗೂ ಬಿಜೆಪಿ ಅವರಿಗೆ ಮಂಗಳಾರತಿ ಕಾರ್ಯಕ್ರಮವೂ ಕೂಡ ನಡೆದಿದೆ. ಯಾಕಂತಂದ್ರೆ ಯಾವ ವಿಚಾರ ಬಂದರೂ ಕೂಡ ಸಿದ್ದರಾಮಯ್ಯ ಅವರೇ ನಿಮ್ಮ ಮೂಢ ಹಗರಣ, ಸಿದ್ದರಾಮಯ್ಯ ಅವರೇ ನಿಮ್ಮ ಮೂಢ ಹಗರಣ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿ ಹಾಗೂ ಜೆಡಿಎಸ್ಗೆ ಭಾರಿ ಮುಖಭಂಗವಾಗಿದೆ. ಎಸ್, ಈ ರೀತಿಯಾಗಿ ವಿರೋಧ ಪಕ್ಷದವರು ಮಾತನಾಡ್ಕೊಳ್ತಾ ಇದ್ರೆ ಈಗ ವಿರೋಧ ಪಕ್ಷದವರಿಗೆ ಮುಟ್ ನೋಡ್ಕೊಳ್ಳೋ ತರ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್